ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮಗೆ ನಿಮಗೆ ಬೇಸಿಕಲಿ ಏನೇನು ಟೂಲ್ಸು ಹೇಗೆ ಬರುತ್ತೆ ಅಂತ ಜಸ್ಟ್ ಹಾಗೆ ಇಂಟ್ರಡ್ಯೂಸ್ ಮಾಡಿಸಿದ್ದೀನಿ. ಇವತ್ತು ನಾನು ಇನ್ಪುಟ್ ಎ ಯೂಸ್ ಮಾಡಿ ಒಂದು ಇಮೇಜ್ ಮೇಲೆ ಹೇಗೆ ಡಿಸೈನ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಫೋಟೋನ ಇಂಪೋರ್ಟ್ ಮಾಡ್ಕೋಬೇಕು. ಹೇಗೆ ಇಂಪೋರ್ಟ್ ಮಾಡೋದು ಅಂದರೆ, ನಿಮಗಿಲ್ಲಿ ಒಂದು ಐಕಾನ್ ಕಾಣಿಸ್ತಿದೆ, ಒಂದು ಪಿಕ್ಚರ್ ಇಂಪೋರ್ಟ್ ಮಾಡ್ತಿರೋ ಥರ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೆಸ್ಕ್ಟಾಪ್ ಮೇಲೆ ನಮ್ಮದು ಯಾವುದಾದ್ರೂ ಫೋಟೋಸ್ ಇದ್ದರೆ, ಯಾವ ಫೋಟೋ ಮೇಲೆ ನಾವು ಡಿಸೈನ ಕ್ರಿಯೇಟ್ ಮಾಡಬೇಕು ಆ ಫೋಟೋನ ಡೆಸ್ಕ್ಟಾಪ್ ಮೇಲೆ ಇಟ್ಕೊಂಡಿರ್ತೀವಿ ಅಲ್ವಾ, ಆ ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ಸಿಂಪಲ್ ಫೋಟೋನ ತೊಗೊಂಡು ನಿಮಗೆ ಡಿಸೈನಿಂಗ್ ಇನ್ಪುಟ್ ಏನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ನಿಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದು, ಸ್ವಲ್ಪ ಡಿಫಿಕಲ್ಟ್ ಅನಿಸೋದು, ಆ ಥರದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದು ಫಿಶ್ ಇದೆ, ಅದನ್ನು ನಾನು ತೋರಿಸ್ತೀನಿ ಹೇಗೆ ನಾನು ಡಿಸೈನ್ನ ಮಾಡಬೇಕಂತ. ಮೊದಲಿಗೆ ನಾವು ಫೋಟೋನ ಇಂಪೋರ್ಟ್ ಮಾಡಿದ ಮೇಲೆ ಕೆಲವೊಂದು ಫೋಟೋಸು ಏನು ಅಂದರೆ ಈ ಥರ ಎಕ್ಸಾಕ್ಟ್ ಪಿಕ್ಚರಿಗೆ ಕ್ರಾಪ್ ಆಗಿ ಇರುತ್ತೆ. ಇಲ್ಲ ಅಂತ ಅಂದರೆ ಬೇರೆ ಫೋಟೋಸ್ನ ನಾವು ತೊಗೊಂಡ್ರೆ ಅದನ್ನು ಕ್ರಾಪ್ ಮಾಡಬೇಕಾಗತ್ತೆ. ಸೊ ಇಂಪೋರ್ಟ್ ಆದಮೇಲೆ ಗ್ರಾಫಿಕ್ಕು ನಾವು ಹೇಗೆ ಕ್ರಾಪ್ ಮಾಡೋದು ಆ ಫೋಟೋನ ಅಂತ ಅಂದರೆ, ಗ್ರಾಫಿಕ್ಸಿಗೆ ಹೋಗ್ತೀವಿ. ಅಲ್ಲಿ ನಮಗೆ ಕ್ರಾಪ್ ಬಿಟ್ ಮ್ಯಾಪ್ ಅಂತ ಸಿಗುತ್ತೆ ಆಪ್ಷನ್. ಅದರಲ್ಲಿ ನಾನು ರೆಕ್ಟ್ಯಾಂಗಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಆ ಫೋಟೋ ಏನಿದೆ, ಎಷ್ಟು ಪಿಕ್ಚರ್ ಬೇಕೋ ಅಷ್ಟನ್ನು ನಾನು ಸೆಲೆಕ್ಟ್ ಮಾಡಿ ಮತ್ತೆ ಗ್ರಾಫಿಕ್ಸಿಗೆ ಹೋಗಿ ಆ ಗ್ರಾಫಿಕ್ನ ನಾನು ಕ್ರಾಪ್ ಮಾಡಿರೋದನ್ನು ಫೈನಲೈಸ್ ಕ್ರಾಪ್ ಮಾಡ್ತೀನಿ. ಆವಾಗ ನಮಗೆ ಆ ಗ್ರಾಫಿಕ್ಕು ಫೈನಲ್ ಆಗುತ್ತೆ, ಆ ಕ್ರಾಪು. ಸೊ ಈ ಪಿಕ್ಚರ್ ಇವಾಗ ಕ್ರಾಪ್ ಆಗಿದೆ. ಈ ಪಿಕ್ಚರ್ದು ಸೈಜು ಮೊದಲಿಗೆ ನಾವು ಪೇಜಿಗೆ ಇಂಪೋರ್ಟ್ ಮಾಡಾದ್ಮೇಲೆ ಕ್ರಾಪ್ ಮಾಡ್ತೀವಿ. ಕ್ರಾಪ್ ಆದಮೇಲೆ ಫೈನಲೈಸ್ ಕ್ರಾಪ್ ಮಾಡ್ತೀವಿ. ಫೈನಲೈಸ್ ಕ್ರಾಪ್ ಆದಮೇಲೆ ನಮಗೆ ಆ ಪಿಕ್ಚರು ಯಾವ ಸೈಜ್ಗೆ ಬೇಕು ಅನ್ನೋದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ. ನಮಗೆ ಎಷ್ಟು ಮೆಷರ್ಮೆಂಟು ಬೇಕು ಆ ಸೈಜ್ನ ನಾವು ಇಲ್ಲಿ ಫಿಕ್ಸ್ ಮಾಡ್ತೀವಿ. ಲೈಕ್ ಇವಾಗ ವಿಡ್ತು 2.6 ಇದೆ, ಹೈಟು 2 ಇಂಚಸ್ ಇದೆ. ನಾನಿಲ್ಲಿ ಇಂಚಸ್ಸಲ್ಲೇ ಇಟ್ಕೊಂಡಿದ್ದೀನಿ ವಿಡ್ತು ಮತ್ತು ಹೈಟ್ನ. ನಮಗೆ ಕೆಲವೊಂದು ಡಿಸೈನ್ಸ್ ಏನಾಗುತ್ತೆ, ಇದು ನಮಗೆ ಪ್ರೊಪೋರ್ಷನೇಟ್ ವಿಡ್ತ್ ಆರ್ ಪ್ರೊಫೆಷನೇಟ್ ಹೈಟ್. ಇವಾಗ ವಿಡ್ತು ನನಗೆ 2.6 ಇದೆ. ಈ ವಿಡ್ತ್, ಇದನ್ನು ನಾವು ವಿಡ್ತ್ ಅಂತ ಕರಿತೀವಿ. ಈ ವಿಡ್ತು ನಮಗೆ 2.6 ಇದೆ. ಅದಕ್ಕೆ ಪ್ರೊಪೋರ್ಷನೇಟ್ ಆಗಿ ಹೈಟ್ ಬೇಕು. ಹೈಟ್ ಅಂದರೆ ನಮಗೆ ಇಲ್ಲಿ 2 ಇಂಚಸ್ ಇದೆ. ಸಪೋಸ್ ನಮಗೆ 2 ಇಂಚಸ್ ಬೇಡ, ನಮಗೆ ಇಷ್ಟೇ ಬೇಕು ಅಂತ ಸ್ಪೆಸಿಫಿಕ್ ಆಗಿರುತ್ತೆ. ಆವಾಗ ನಾವೇನು ಮಾಡ್ತೀವಿ ಅಂದರೆ, ಇಲ್ಲೊಂದು ಲಾಕ್ ಇದೆ, ಆ ಲಾಕ್ನ ನಾವು ಓಪನ್ ಮಾಡ್ತೀವಿ. ಲಾಕ್ ಓಪನ್ ಮಾಡಿ ಈ ವಿಡ್ತ್ಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಹೈಟ್ನ ಇಟ್ಕೋಬೋದು. ಲೈಕ್ ಇವಾಗ 3 ಇಂಚಸ್ ಅಂದ್ಕೊಳ್ಳಿ. 3 ಇಂಚಸ್ನ ನಾನು ಟೈಪ್ ಮಾಡ್ತೀನಿ, ಎಂಟರ್ ಮಾಡ್ತೀನಿ. ನೋಡಿ, ಇವಾಗ ಇದು ಎನ್ಲಾರ್ಜ್ ಆಗಿರೋ ಥರ ಕಾಣಿಸ್ತಿದೆ. ಸೊ ಈ ಪಿಕ್ಚರಿಗೆ ನಾವು ಪ್ರೊಪೋರ್ಷನೇಟ್ ಹೈಟಿಗೆ ನಾವು ಒಂದನ್ನು ಕೊಟ್ಟರೆ ಸಾಕು. ಲೈಕ್ ಇವಾಗ ನಾವು ವಿಡ್ತನ್ನು ಕೊಟ್ಟರೆ ಸಾಕು, ಹೈಟ್ ಅದೇ ತಗೊಳುತ್ತೆ. ಅಥವಾ ಹೈಟನ್ನು ಕೊಟ್ಟರೆ ಸಾಕು, ವಿಡ್ತು ಆಟೋಮೆಟಿಕ್ಲಿ ಅದೇ ತಗೊಳುತ್ತೆ. ಅದಕ್ಕೆ ನಾವು ಕೆಲವೊಂದು ಪಿಕ್ಚರಿಗೆ, ಈಗ ನಾವು ನೆಕ್ ಡಿಸೈನ್ ಎಲ್ಲ ಕ್ರಿಯೇಟ್ ಮಾಡಬೇಕಂದ್ರೆ ನಮಗೆ ಎಷ್ಟು ಲೆಂತು ಎಷ್ಟು ವಿಡ್ತು ಬೇಕು ಅಂತ ಅದು ನಮ್ಮ ಕಸ್ಟಮೈಸ್ಡ್ ಇರುತ್ತೆ. ಸೊ ಈ ಥರ ಪಿಕ್ಚರ್ಗಳಿಗೆ ನಾವು ಪ್ರೊಪೋರ್ಷನೇಟ್ನ ಕೊಟ್ಬಿಟ್ರೆ ಈಸಿ ಆಗುತ್ತೆ. ಸೊ ಇಲ್ಲಿ ನಮಗೆ ಅಂಡು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ನನಗೆ ಪ್ರೊಪೋರ್ಷನೇಟ್ ಹೈಟೇ ಸಾಕಾಗುತ್ತೆ. ಈ ಪಿಕ್ಚರ್ ನನಗೆ ಮತ್ತೆ ನಾನು ಲಾಕ್ ಮಾಡ್ತೀನಿ. ಈ ಪಿಕ್ಚರ್ ನನಗೆ ಒಂದು 5 ಇಂಚಸ್ಗೆ ಬೇಕಾಗತ್ತೆ. ನಾನಿಲ್ಲಿ 5 ಅಂತ ಟೈಪ್ ಮಾಡ್ತೀನಿ. ಅದಕ್ಕೆ ಪ್ರೊಪೋರ್ಷನೇಟ್ ಹೈಟು 3.8 ಆಟೋಮೆಟಿಕ್ ಆಗದೆ ತೊಗೊಂತು. ಸೊ
ಇವಾಗ ನಾನು ಝೀರೋನ ಪ್ರೆಸ್ ಮಾಡ್ತೀನಿ. ಝೀರೋ ಪ್ರೆಸ್ ಮಾಡಿದರೆ ಇದು ಶಾರ್ಟ್ಕಟ್ ಕೀ. ಝೀರೋ ಪ್ರೆಸ್ ಮಾಡಿದರೆ ಫಿಟ್ ಟು ಪೇಜ್ ಅಂತ, ಆ ಪೇಜ್ಗೆ ಅದು ಫಿಟ್ ಆಗುತ್ತೆ. ಇದಾದಮೇಲೆ ನಮಗೆ ಈ ಡಿಸೈನ್ನ ನಾವು ಫಸ್ಟು 5 ಮಿನಿಟ್ಸು ರೀಡ್ ಮಾಡಬೇಕಾಗತ್ತೆ. ಹೇಗೆ ಅಂತ ಅಂದರೆ, ನಾವು ಡಿಸೈನ್ನ ಕ್ರಿಯೇಟ್ ಮಾಡೋದಕ್ಕಿಂತ ಮೊದಲು ಈ ಡಿಸೈನಲ್ಲಿ ಓವರ್ಲ್ಯಾಪು, ಕಾರ್ನರ್ಸು, ಎಡ್ಜಸ್ಸು ಎಲ್ಲನೂ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಹೇಗೆ ಅಂದರೆ, ಇದು ಒಂದು ಈ ಥರ ಔಟ್ಲೈನಲ್ಲಿ ಡಿಸೈನು ಕ್ರಿಯೇಟ್ ಆಗಿದೆ. ಈ ಔಟ್ಲೈನಲ್ಲಿ ಕ್ರಿಯೇಟ್ ಆಗೋಕ್ಕಿಂತ ಮೊದಲು ನಮಗಿಲ್ಲಿ ಏನಿದೆ ಅಂದರೆ, ಇಲ್ಲಿ ಒಂದು ಫೆದರ್ ಇದೆ ಆ ಫಿಶ್ದು. ಆ ಫೆದರು ನಮಗೆ ಇದು ಮೇಲೆ ಆದಂಗೆ ಕಾಣಿಸುತ್ತೆ. ಮೇಲೆ ಇದು ಓವರ್ಲ್ಯಾಪ್ ಆಗಿದೆ. ಫಸ್ಟು ನಮಗೆ ಈ ಫೆದರು ಡಿಸೈನು ಕ್ರಿಯೇಟ್ ಮಾಡಬೇಕಾಗತ್ತೆ. ಇದು ಪೇಂಟಿಂಗಲ್ಲಿದೆ. ಪೇಂಟಿಂಗಲ್ಲೂ ಕೂಡ ನಮಗೆ ಇಷ್ಟು ಮಾತ್ರ ಎಂಡಿಂಗ್ ಕಾಣಿಸ್ತಿದೆ, ಅಂದರೆ ಇದು ಕೆಳಗಡೆ ಸೇರಿಕೊಂಡಿರುತ್ತೆ. ಅದ್ರ ಮೇಲೆ ಇದ್ರದ್ದು ಬಾಡಿ, ಫಿಶ್ ಬಾಡಿ ಹೀಗೆ ಓವರ್ಲ್ಯಾಪ್ ಆಗಿದೆ. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ನಮಗೆ ಈ ಫಿಶ್ ಬಾಡಿ ಕೆಳಗಡೆ ಹೋಗಿದೆ, ಅದ್ರ ಮೇಲೆ ಇನ್ನೂ 2 ಫೆದರ್ಸು, ಈ ಫೆದರ್ಸು ನಮಗೆ ಆಗಿದೆ. ಸೊ ಫಸ್ಟು ನಾವು ಎಲ್ಲಿಂದ ಶುರು ಮಾಡಬೇಕು ಈ ಡಿಸೈನ್ನ ಅಂತ ಅಂದರೆ, ಓವರ್ಲ್ಯಾಪ್ಸ್ನ ಚೆಕ್ ಮಾಡ್ಕೋಬೇಕು. ನೀವು ಪೇಂಟಿಂಗ್ ಆದರೂ ಕೂಡ, ಪೇಂಟಿಂಗ್ ಫೋಟೋಸ್ನ ಸೆಲೆಕ್ಟ್ ಮಾಡಿದ್ರೂ ಕೂಡ ಇದೇ ಥರ ಅಬ್ಸರ್ವ್ ಮಾಡಬೇಕಾಗತ್ತೆ. ಜೊತೆಗೆ ಎಂಬ್ರಾಯ್ಡ್ರಿ ಆಗಿರೋ ಫೋಟೋಸು ಕೂಡ ನಮಗೆ ಪಿಂಟ್ರೆಸ್ಟ್ ಆ್ಯಪು ಅಥವಾ ಗೂಗಲಲ್ಲಿ ಸಿಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿದ್ರೂ ಕೂಡ ನಾವು ಅದರಲ್ಲೂ ಕೂಡ ಕಾಣಿಸುತ್ತೆ. ನಿಮಗೆ ಎಂಬ್ರಾಯ್ಡ್ರಿ ಆಗಿರೋ ಫೋಟೋಸಲ್ಲಿ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟು ನಾನು ನಿಮಗೆ ಆ ಥರ ಫೋಟೋಸಲ್ಲಿ ಹೇಗೆ ಡಿಸೈನ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇವತ್ತು ನಾನು ನಿಮಗೆ ಬೇಸಿಕ್ಕಾಗಿ ಜಸ್ಟ್ ಇನ್ಪುಟ್ ಎಲ್ಲಿ ಹೇಗೆ ವರ್ಕ್ ಮಾಡೋದು ಅನ್ನೋದನ್ನು ಬೇಸಿಕ್ಕಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಚಿಕ್ಕ ಫೋಟೋದಲ್ಲಿ ನಾವು ಏನೇ ಡಿಸೈನ್ನ ಕ್ರಿಯೇಟ್ ಮಾಡೋಕ್ಕಿಂತ ಮೊದಲು ನಮಗೆ ಮೌಸಲ್ಲಿ ಝೂಮ್ ಇನ್ನು ಮತ್ತು ಝೂಮ್ ಔಟು ಮಾಡ್ಬೋದು. ಮಿಡಲ್ ವೀಲ್ ಇದೆಯಲ್ಲ, ಆ ವೀಲಲ್ಲಿ ನಮಗೆ ಎಲ್ಲಿಂದ ಶುರು ಮಾಡಬೇಕು ಆ ಡಿಸೈನು ಅದ್ರ ಮೇಲೆ ನಾವು ಐಕಾನ್ ಇಟ್ಕೊಂಡು ಝೂಮ್ ಇನ್ ಮಾಡುವ. ಈಗ ಝೂಮ್ ಇನ್ ಆಗ್ತಿದೆ. ಯಾವ ಪಾರ್ಟ್ ಬೇಕು ಅದ್ರ ಮೇಲೆ ನಾವು ಸೆಲೆಕ್ಟ್ ಆಪ್ಷನ್ನ ಇಟ್ಕೊಂಡು ಝೂಮ್ ಇನ್ ಮಾಡುವ. ಈಗ ಝೂಮ್ ಇನ್ ಆಯಿತು. ಝೂಮ್ ಇನ್ ಆದಮೇಲೆ ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಇವಾಗ ಮೊದಲಿಗೆ ನಾವು ಇನ್ಪುಟ್ ಏನ ಸೆಲೆಕ್ಟ್ ಮಾಡ್ತೀನಿ, ಕಾಲಮ್ ಏನ ಸೆಲೆಕ್ಟ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ನಮಗೆ ಸ್ಟ್ರೈಟ್ ಪಾಯಿಂಟ್ ಯಾವುದೂ ಇಲ್ಲ. ಇಲ್ಲಿಂದ ಇಲ್ಲಿ ತನಕ ಎಲ್ಲ ಕರ್ವ್ ಇದೆ. ಈ ಶಾರ್ಪ್ ಎಡ್ಜಲ್ಲಿ ಮಾತ್ರ ನಾವು ಸ್ಟ್ರೈಟ್ ಪಾಯಿಂಟ್ಸ್ ಅಂದರೆ ಲೆಫ್ಟ್ ಕ್ಲಿಕ್ನ ಇಡ್ತೀವಿ. ಇನ್ನು ಮಿಕ್ಕಿದ್ದೆಲ್ಲ ಕರ್ವ್ ಪಾಯಿಂಟ್ ಇದೆ, ಅಂದರೆ ರೈಟ್ ಕ್ಲಿಕ್ಕಲ್ಲೇ ಆಗುತ್ತೆ. ಸೊ ಮೊದಲಿಗೆ ನಾವು ಇದು ಓವರ್ಲ್ಯಾಪ್ ಆಗಿದೆ. ಓವರ್ಲ್ಯಾಪ್ ಆದಾಗ ನಾವು ಏನು ಮಾಡಬೇಕಂದ್ರೆ, ಇಲ್ಲಿಂದ ಅಂದರೆ ನೆಕ್ಸ್ಟು ಓವರ್ಲ್ಯಾಪ್ ಆಗುವಂಥ ಡಿಸೈನ್ ಏನಿದೆ ಅದರದ್ದು 50% ಅಂದರೆ ಅರ್ಧ ಭಾಗದಷ್ಟು ನಾವು ಡಿಸೈನು ಅದರೊಳಗಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲಿಂದ ನಾನು ಡಿಸೈನ್ನ ಶುರು ಮಾಡ್ತೀನಿ. ರೈಟ್ ಕ್ಲಿಕ್, ರೈಟ್ ಕ್ಲಿಕ್, ರೈಟ್ ಕ್ಲಿಕ್, ದೆನ್ ನಾವಿಲ್ಲಿ ಲೆಫ್ಟ್ ಕ್ಲಿಕ್ನ ಯೂಸ್ ಮಾಡ್ತೀನಿ. ಈ ಥರ ಶಾರ್ಪ್ ಎಡ್ಜಸ್ ನಿಮಗೆ ಎಲ್ಲಿ ಬರುತ್ತೆ ಅಲ್ಲಿ ನಾವು ಲೆಫ್ಟ್ ಕ್ಲಿಕ್ನ ಯೂಸ್ ಮಾಡಿ ಡಿಸೈನ್ನ ಕ್ರಿಯೇಟ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದೆಲ್ಲ ನಮಗೆ ರೈಟ್ ಕ್ಲಿಕ್ ಆಗಿರುತ್ತೆ. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ನ ಇಲ್ಲಿ ಓವರ್ಲ್ಯಾಪ್ ಏನಾಗಿದೆ, ಈ ಓವರ್ಲ್ಯಾಪಲ್ಲಿ ಅರ್ಧ ಭಾಗದಷ್ಟು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈಗ ನಾನು ಎಂಟರ್ ಮಾಡ್ತೀನಿ. ಎಂಟರ್ ಆದಮೇಲೆ ಈ ಡಿಸೈನ್ನ ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡೋಣ. ಚೆಕ್ ಮಾಡೋದಕ್ಕಿಂತ ಮೊದಲು ಡಿಸೈನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ನಮಗೆ ಟ್ರೂ ವ್ಯೂ, ಶೋ ಸ್ಟಿಚಸ್, ಶೋ ಔಟ್ಲೈನ್, ಶೋ ನೀಡಲ್ ಪಾಯಿಂಟ್ಸ್ ಅಂತ ತೋರಿಸ್ತಿದೆ. ನಮಗೆ ಟ್ರೂ ವ್ಯೂನ ಆಫ್ ಮಾಡಿದ್ರೆ ಸ್ಟಿಚಸ್ ಹೇಗಾಗಿದೆ ಅಂತ ಕಾಣುತ್ತೆ. ಅದೇ ರೀತಿ ನಮಗೆ ಶೋ ಸ್ಟಿಚಸ್ ಮಾಡಿದ್ರೆ ಜಸ್ಟ್ ಔಟ್ಲೈನ್ ಮಾತ್ರ ಕಾಣುತ್ತೆ. ದೆನ್ ಶೋ ಔಟ್ಲೈನ್ ಕ್ಲಿಕ್ ಮಾಡಿದ್ರೆ ಜಸ್ಟ್ ನಮಗೆ ಖಾಲಿ ಈ ಥರ ಎಂಟಿ ಕಾಣುತ್ತೆ. ಸೊ ನಾವು ಯಾವುದನ್ನು ಆಫ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಶೋ ಸ್ಟಿಚಸ್ನ ಆಫ್ ಮಾಡಿ ಡಿಸೈನ್ನ ಕರೆಕ್ಟ್ ಮಾಡ್ಕೋಬೇಕು. ರೀಶೇಪ್ ಆಪ್ಷನಿಂದ ಡಿಸೈನ್ನ ಕರೆಕ್ಟ್ ಮಾಡ್ಕೊತೀನಿ. ರೀಶೇಪ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ ಫಸ್ಟು.
ಜಸ್ಟ್ ನಮಗೆ ಹೇಗೆ ಬೇಕೋ ಹಾಗೆ ಇಟ್ಕೋಬೇಕಾಗುತ್ತೆ ಪಾಯಿಂಟ್ಸು. ನೋಡ್ತಿದ್ದೀರಲ್ಲ, ಈ ಥರ ಇಟ್ಕೋಬೇಕಾಗುತ್ತೆ. ಆದಷ್ಟು ದೂರ ಪಾಯಿಂಟ್ಸ್ ಇಟ್ಟರೆ ತುಂಬ ಒಳ್ಳೆಯದು, ಯಾಕಂದರೆ ಫಿನಿಶಿಂಗ್ ನಮಗೆ ಚೆನ್ನಾಗಿ ಬರುತ್ತೆ. ದೆನ್ ಫ್ರೆಂಡ್ಸ್, ನಾನು ನಿಮಗೆ ಇನ್ನೂ ಬೇರೆ ಅಂದರೆ ಇಲ್ಲಿ ಫುಲ್ ಕಾಂಪನ್ಸೇಷನ್ ಮತ್ತು ಆಟೋ ಅಂಡರ್ಲೇ ಅನ್ನೋದನ್ನು ಕಾನ್ಸೆಪ್ಟ್ ಇದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕಂದರೆ ಒಂದೇ ಸಲ ಎಲ್ಲನೂ ಹೇಳಿದ್ರೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಇವತ್ತು ಜಸ್ಟ್ ಇನ್ಪುಟ್ ಎಲ್ಲಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಲೇಟರ್ ಆನ್ ನಿಮಗೆ ಮಿಕ್ಕದೆಲ್ಲನೂ ಕೂಡ ಇಂಟ್ರಡ್ಯೂಸ್ ಮಾಡಿಸ್ತಾ ಹೋಗ್ತೀನಿ. ಇವಾಗ ಮತ್ತೆ ರೀಶೇಪ್ ಆಪ್ಷನ್ ಹೋಗೋಣ. ಇಲ್ಲಿ ನಮಗೆ ಇಲ್ಲಿ ಗ್ರೀನ್ ಕಲರ್ ಸ್ಕ್ವೇರ್ ಏನು ಕಾಣಿಸ್ತಿದೆ, ಇದು ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್. ನಾವು ಇದನ್ನು ಎಲ್ಲಿ ಇಡ್ತೀವಿ ಅಲ್ಲಿಂದ ಮಷೀನು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಈ ಪ್ಲಸ್ ಪಾಯಿಂಟ್, ರೆಡ್ ಮಾರ್ಕಲ್ಲಿ ಏನು ಪ್ಲಸ್ ಪಾಯಿಂಟ್ ಕಾಣಿಸ್ತಿದೆ, ಇದನ್ನು ನಾವು ಎಲ್ಲಿಡ್ತೀವಿ ಅಲ್ಲಿಗೆ ಮಿಷಿನು ಎಂಡ್ ಆಗುತ್ತೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ, ಇದು ಎಂಡಿಂಗ್ ಪಾಯಿಂಟ್ ಆಗಿರುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿ ಮತ್ತು ನಾನಿವಾಗ ಇನ್ಪುಟ್ ಏನು ಸೆಲೆಕ್ಟ್ ಮಾಡ್ತೀನಿ. ಇದು ಎಂಡಿಂಗ್ ಪಾಯಿಂಟ್ ಏನಿದೆ ಅಲ್ಲಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇನ್ಪುಟ್ ಏನು, ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ಶಾರ್ಪ್ ಕಾರ್ನರ್ ಇದೆ, ಸೊ ಲೆಫ್ಟ್ ಕ್ಲಿಕ್, ಮಿಕ್ಕದೆಲ್ಲ ರೈಟ್ ಕ್ಲಿಕ್, ರೈಟ್ ಕ್ಲಿಕ್, ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, right click, right click, left click, right click, right click, left click, right click, left click, right click, right click, left click, right click, right click, ರೈಟ್ ಕ್ಲಿಕ್. ನೋಡಿ, ಎಲ್ಲ ಕರ್ವಿಂಗ್ ಪಾಯಿಂಟಲ್ಲೂ ಕೂಡ ರೈಟ್ನೇ ಯೂಸ್ ಮಾಡಬೇಕು. ದೆನ್ ಈಗ ಲೆಫ್ಟ್ ಕ್ಲಿಕ್, ರೈಟ್. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಇದ್ರದ್ದು ಮಿಡಲ್ ಅಂದರೆ 50% ಒಳಗೆ ನಾನು ಇದನ್ನು ಮರ್ಜ್ ಮಾಡಿ ಎಂಟರ್ ಪ್ರೆಸ್ ಮಾಡ್ತೀನಿ. ನೋಡಿ, ಇಲ್ಲಿ ಇದರ ಅರ್ಧ ಭಾಗದಷ್ಟು ನಾನು ಈ ಡಿಸೈನ್ನ ಮರ್ಜ್ ಮಾಡಿದ್ದೀನಿ. ಈಗ ನಾನು ಸೆಲೆಕ್ಟ್ ಮಾಡಿ ರೀಶೇಪ್ ಆಪ್ಷನ್ಗೆ ಹೋಗಿ ರೀಶೇಪ್ ಮಾಡ್ತಾ ಬರ್ತೀನಿ. ಆದಷ್ಟು ಡಿಸೈನ್ ಕ್ರಿಯೇಟ್ ಮಾಡಬೇಕಾದ್ರೇ ಕರೆಕ್ಟಾಗಿ ಮಾಡಿಬಿಟ್ರೆ ಒಳ್ಳೆಯದು. ನಾವು ಎಷ್ಟು ಸಲ ರೀಶೇಪ್ ಆಪ್ಷನ್ನ ಕೊಡ್ತೀವಿ ಅಷ್ಟು ಡಿಸೈನು ಹಾಳಾಗೋ ಚಾನ್ಸಸ್ ಇರುತ್ತೆ, ಅಂದರೆ ಶೇಪ್ಲೆಸ್ ಆಗಿರುತ್ತೆ. ಡಿಸೈನ್ನ ಕ್ರಿಯೇಟ್ ಮಾಡಬೇಕಾದ್ರೇ ಕರೆಕ್ಟಾಗಿ ಆ ಪಾಯಿಂಟ್ಸ್ನ ಇಟ್ಬಿಟ್ರೆ ಚೆನ್ನಾಗಿ ಬರುತ್ತೆ. ನಾವು ಬ್ಯಾಕ್ಗ್ರೌಂಡಲ್ಲಿ ಏನು ಫೋಟೋ ಇಟ್ಕೊಂಡಿದ್ದೀವಿ ಆ ಫೋಟೋಗೆ ಇದನ್ನು ಪಾಯಿಂಟ್ಸ್ನ ಮ್ಯಾಚ್ ಮಾಡ್ತಾ ಹೋಗಬೇಕು. ಬೇಕು ಅಂದರೆ ಈಗ ಆ್ಯಡ್ ಮಾಡಿದೆ ಪಾಯಿಂಟ್, ಆ ಥರ ರೈಟ್ ಕ್ಲಿಕ್ ಬೇಕಂದರೆ ರೈಟ್ ಕ್ಲಿಕ್ನ, ಅಥವಾ ಲೆಫ್ಟ್ ಕ್ಲಿಕ್ ಬೇಕು ಅಂದರೆ ಲೆಫ್ಟ್ ಕ್ಲಿಕ್ನ ನಾನು ಆ್ಯಡ್ ಮಾಡ್ಕೋಬೋದು. ನೆಸೆಸಿಟಿ ಇದೆ ಅಂತ ಅನಿಸಿದ್ರೆ, ಇಲ್ಲ ಅಂತಂದರೆ ಬೇಡ. ನಾವು ಈ ಫಿಶ್ನ ಇನ್ನೂ ಒಂದು ಟೂಲಲ್ಲೂ ಕೂಡ ಕ್ರಿಯೇಟ್ ಮಾಡ್ಬೋದು. ನಾನು ನಿಮಗೆ ನೆಕ್ಸ್ಟಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಮಗೆ ಇನ್ನೊಂದು ಪಾಯಿಂಟ್ ನೆಸೆಸಿಟಿ ಇದೆ. ನಾನು ಇನ್ನೊಂದು ಪಾಯಿಂಟ್ ರೈಟ್ ಕ್ಲಿಕ್ ಇಡ್ತೀನಿ. ಜಸ್ಟ್ ಇದ್ರ ಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ಲೈನು, ಆ ಲೈನ್ ಮೇಲೆ ರೈಟ್ ಕ್ಲಿಕ್ ಇಟ್ಟರೆ ರೈಟ್ ಕ್ಲಿಕ್ ಆಗುತ್ತೆ. ಅಂಡು ಮಾಡ್ತೀನಿ, ಅಂಡು ಆಪ್ಷನ್ನು. ಇಲ್ಲೊಂದು ಬೇಕಾಗುತ್ತೆ ಪಾಯಿಂಟು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಇಲ್ಲಿಗೆ ಎಂಡ್ ಆಯಿತು. ದೆನ್ ಇಲ್ಲಿಂದ ನಮಗೆ ಮತ್ತೆ ಶುರುವಾಗಬೇಕು ಡಿಸೈನು. ಯಾಕೆ ಅಂದರೆ ಇದು ಲಾಸ್ಟಲ್ಲಿ ಬರುತ್ತೆ, ಈ ಫೆದರ್ ಮತ್ತು ಈ ಫೆದರ್ ಲಾಸ್ಟಲ್ಲಿ ಬರುತ್ತೆ.
ಸೊ ಇಲ್ಲಿಂದ ನಮಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಬರಬೇಕು. ಇದು ಫಸ್ಟ್ ಆಗಬೇಕು, ಆಮೇಲೆ ಇದು ಆಗಬೇಕು, ಇಲ್ಲಿಂದ ಇಲ್ಲಿಗೆ ಆಗಬೇಕಾಗತ್ತೆ. ಇಲ್ಲಿಂದ ನಮ್ಗೆ ಇಲ್ಲಿಗೆ ಆಗಬೇಕಂದ್ರೆ ಒಂದು ರನ್ನಿಂಗ್ ಲೈನ್ನ ಯೂಸ್ ಮಾಡಿ ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಯಾಕೆ ರನ್ನಿಂಗ್ ಲೈನ್ ಯೂಸ್ ಮಾಡಬೇಕು ಅಂದರೆ, ಇಲ್ಲಿಗೆ ನಾವು ಸ್ಟಾಪ್ ಮಾಡಿದ್ದೀವಿ. ಇವಾಗ ಇಲ್ಲಿಂದ ನಾವು ಡೈರೆಕ್ಟಾಗಿ ಇಲ್ಲಿಗೆ ಕಂಟಿನ್ಯೂ ಮಾಡ್ತಾ ಹೋಯಿತು ಅಂದರೆ ಇಲ್ಲಿಂದ ಇಲ್ಲಿಗೆ ಜಂಪಿಂಗ್ ಬರುತ್ತೆ. ಕೆಲವೊಂದು ಮಿಷಿನಲ್ಲಿ ಜಂಪಿಂಗ್ ಆಗುತ್ತೆ, ಕೆಲವೊಂದು ಟ್ರಿಮ್ಮಿಂಗ್ ಆಪ್ಷನ್ ಇದ್ದರೆ ಇಲ್ಲಿ ಟ್ರಿಮ್ ಆಗಿ ಮತ್ತೆ ಇಲ್ಲಿಂದ ಶುರುವಾಗುತ್ತೆ. ಅದ್ರ ಬದಲು ಕಂಟಿನ್ಯೂಸ್ ರನ್ನಿಂಗ್ ಬೇಕು ಅಂದರೆ ನಾನು ರನ್ನಿಂಗ್ ಸ್ಟಿಚ್ನ ಯೂಸ್ ಮಾಡ್ತೀನಿ. ಇಲ್ಲಿ ಎಂಡಿಂಗ್ ಪಾಯಿಂಟ್ ಏನಿದೆ ಇಲ್ಲಿಂದ ಒಂದು ರನ್ನಿಂಗ್ ಸ್ಟಿಚ್ನ ಯೂಸ್ ಮಾಡಿ ಇಲ್ಲಿಗೆ ಸ್ಟಾಪ್ ಮಾಡಿ ಎಂಟರ್ ಮಾಡ್ತೀನಿ. ಇವಾಗ ನಾನು ಕಾಲಮ್ ಏನ ಸೆಲೆಕ್ಟ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ಇಲ್ಲಿಂದ ಶುರು ಮಾಡ್ತೀನಿ. ಇವಾಗ ನಮಗೆ ಜಂಪಿಂಗು ಬರಲ್ಲ, ಟ್ರಿಮ್ಮಿಂಗು ಬರಲ್ಲ. ಮತ್ತು ಇದ್ರ ಮಿಡಲಿಗೆ ನಾನು ಎಂಟರ್ ಮಾಡ್ತೀನಿ. ಇಲ್ಲಿಂದ ಮತ್ತೆ ರನ್ನಿಂಗ್ ಸ್ಟಿಚ್ನ ಇಲ್ಲಿ ತನಕ ಹಾಕ್ಕೊತೀನಿ. ದೆನ್ ಈಗ ಸೆಲೆಕ್ಟ್ ಆಯಿತು. ನಮಗೆ ನೆಕ್ಸ್ಟ್ ಟೂಲ್ ಸೆಲೆಕ್ಟ್ ಮಾಡಬೇಕಂದ್ರೆ ಮೊದಲು ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಅಂದರೆ ಫೋಟೋಯಿಂದ ಆಚೆ ಸೆಲೆಕ್ಟ್ ಮಾಡಿದ್ರೆ, ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಮಾಡಿ ಮತ್ತೆ ಕಾಲಮಿನ ಸೆಲೆಕ್ಟ್ ಮಾಡ್ತೀನಿ, ಮತ್ತು ಇಲ್ಲಿಂದ ಶುರು ಮಾಡ್ತೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಗೆ ಬಂದು ಮತ್ತೆ ಎಂಡ್ ಮಾಡ್ತೀನಿ ಕರೆಕ್ಟಾಗಿ. ಅದಕ್ಕೆ ಎಂಟರ್ ಮಾಡಿ ರೀಶೇಪ್ ಹೋಗೋಣ. ಸ್ವಲ್ಪ ಶೇಪ್ ಎಲ್ಲಾದರೂ ಚೇಂಜಸ್ ಅನಿಸಿದ್ರೆ ಸರಿ ಮಾಡೋಣ. ಮುಗೀತು. ನೆಕ್ಸ್ಟ್ ನಾವಿವಾಗ ಈ ಫೆದರ್ನ ಕ್ರಿಯೇಟ್ ಮಾಡೋಣ. ಈ ಫೆದರ್ಗೆ ನಾವು ಬೇರೆ ಕಲರ್ ಕೂಡ ಯೂಸ್ ಮಾಡ್ಬೋದು. ಬೇರೆ ಕಲರ್ಗೆ ಕಲರ್ನ ಸೆಲೆಕ್ಟ್ ಮಾಡ್ತೀನಿ. ಕಾಲಮ್ ಎ, ಇಲ್ಲಿ ಲೆಫ್ಟ್ ಕ್ಲಿಕ್, ಮಿಕ್ಕದೆಲ್ಲ ರೈಟ್ ಕ್ಲಿಕ್, ಎಂಟರ್. ಮತ್ತು ಕೆಲವೊಂದು ಕಡೆ ಜಂಪಿಂಗ್ ಅವಶ್ಯಕತೆ ಇರುತ್ತೆ, ಯಾಕಂದರೆ ನಾವು ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಈ ಡಿಸೈನಿಂದ ಈ ಡಿಸೈನ್ಗೆ ಮಾಡಬೇಕು. ಇಲ್ಲಿ ಮಿಡಲಲ್ಲಿ ನೆಲ್ಲು ರನ್ನಿಂಗ್ ಸ್ಟಿಚ್ ಕೊಡೋದಕ್ಕೆ ಆಗೋದಿಲ್ಲ, ನಾನು ಕಲರ್ ಕೂಡ ಚೇಂಜ್ ಮಾಡಿದೆ. ಸೊ ಜಂಪಿಂಗ್ ಆಗುತ್ತೆ, ಟ್ರಿಮ್ಮಿಂಗ್ ಇರೋ ಮಿಷಿನ್ಸು ಟ್ರಿಮ್ ಆಗುತ್ತೆ. ಜಂಪಿಂಗ್ ಆಗದಿರೋ ಕಡೆ ಆದಷ್ಟು ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಟ್ರಿಮ್ಮಿಂಗು ಮತ್ತು ಜಂಪಿಂಗ್ನ. ಅದರಿಂದ ನಾವು ರನ್ನಿಂಗ್ ಸ್ಟಿಚ್ನ ಯೂಸ್ ಮಾಡ್ಕೊತೀವಿ. ಎಂಟರ್ ಮಾಡ್ತೀನಿ. ಅದಾದಮೇಲೆ ಇದು ಒಂದು ಕಣ್ಣಿದೆ, ಅದನ್ನು ಕ್ರಿಯೇಟ್ ಮಾಡೋಣ. ಇದರಲ್ಲೂ ಕೂಡ ನೋಡಿ ಮೊದಲಿಗೆ ಇವಾಗ ನನಗೆ ಈ 2 ಪಾಯಿಂಟ್ಸು ಬೇಡ, ನಾನು ಬ್ಯಾಕ್ ಸ್ಪೇಸ್ ಅನ್ನೋ ಆಪ್ಷನ್ ಇದೆ ಕೀಪ್ ಬೋರ್ಡಲ್ಲಿ, ಅದನ್ನು ಕ್ಲಿಕ್ ಮಾಡಿ ಒಂದೊಂದೇ ಪಾಯಿಂಟ್ನ ಎರೇಸ್ ಮಾಡ್ತೀನಿ. ನಿಮಗೆ ಒಂದೊಂದು ಪಾಯಿಂಟ್ ಎರೇಸ್ ಆಗಬೇಕು ಅಂದರೆ ಬ್ಯಾಕ್ ಸ್ಪೇಸ್ನ ಕ್ಲಿಕ್ ಮಾಡಿದ್ರೆ ಎರೇಸ್ ಆಗುತ್ತೆ. ನೋಡಿ ಇವಾಗ ಇಲ್ಲೊಂದು ಡಿಸೈನ್ನ ಕ್ರಿಯೇಟ್ ಮಾಡಬೇಕು. ದೆನ್ ಇದಾದಮೇಲೆ ಸರ್ಕಲ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಫಸ್ಟು ಸರ್ಕಲ್ ಆಗಿದೆಯೋ ಇದಾಗಿದೆಯೋ ಚೆಕ್ ಮಾಡೋಣ. ಮೊದಲಿಗೆ ಈ ಒಂದು ಯು ಶೇಪಲ್ಲಿ ಏನಿದೆ ಆ ಒಂದು ಡಿಸೈನ್ನ ರೆಡಿ ಮಾಡಬೇಕು. ಅದಾದಮೇಲೆ ಈ ಸರ್ಕಲ್ನ ಮಾಡಬೇಕಾಗುತ್ತೆ. ಅದು ನಿಮಗೆ ತುಂಬ ಫೋಟೋಸ್ ನೋಡ್ತಾ ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ.
ಎಂಡ್ ಮಾಡ್ತೀನಿ, ಎಂಟರ್. ಈಗ ಜೊತೆಗೆ ಇಲ್ಲಿ ಒಂದಿದೆ, ಆ ಫಿಶ್ದು ಮೌತ್ ಏನಿದೆ ಅದ್ರ ಶೇಪ್ ತೊಗೊಂಡಿರೋದನ್ನು ನಾನು ಬಿಟ್ಟಿದ್ದೀನಿ. ಎಲ್ಲದಕ್ಕಿಂತ ಮೊದಲು ನಾವು ಇದನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಡಿಸೈನ್ನ ರೆಡಿ ಮಾಡಿದ್ಮೇಲೂ ಕೂಡ ಅದನ್ನು ಕ್ರಿಯೇಟ್ ಮಾಡ್ಬೋದು. ಹೇಗೆ ಅಂದರೆ ಗ್ರೀನ್ ಕಲರ್ ತೊಗೋತೀನಿ, ಶಾರ್ಪ್ ಎಡ್ಜ್, ಈ ಥರ ಶಾರ್ಪ್ ಎಡ್ಜ್ ಬೇಕು ಅಂದರೆ ಎರಡೂ ಪಾಯಿಂಟ್ನು ಈ ಥರ ಹತ್ರ ಪಕ್ಕ ಇಡಬೇಕಾಗತ್ತೆ. ಇದು 50% ನಾನು ಒಳಗಡೆ ತೊಗೋತೀನಿ. ನೋಡಿ ಇವಾಗ ಶೋ ಸ್ಟಿಚಸ್ನ ಆನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಫಿಶ್ದು ರೆಡಿ ಆಯಿತು. ಎಲ್ಲದಕ್ಕಿಂತ ಮೊದಲು ನಾನು ಇದನ್ನು ಮಾಡಬೇಕು ಅಂದಿದ್ದು ಯಾಕೆ ಅಂದರೆ, ನೋಡಿ ನಿಮಗೆ ಇದು ಮೇಲೆ ಕಾಣಿಸ್ತಿದೆ, ಈ ಥರ ನಮಗೆ ಮೇಲೆ ಕಾಣಿಸಿದ್ರೆ ಅನ್ಫಿನಿಷಿಂಗ್ ಅಂತ ಹೇಳ್ತೀವಿ. ಇದು ನಮಗೆ ಕೆಳಗಡೆ ಹೋಗಬೇಕು, ಮೀನ್ಸ್ ಈ ಡಿಸೈನ್ ಏನಿದೆ ಇದ್ರ ಒಳಗಡೆ ಓವರ್ಲ್ಯಾಪ್ ಆಗಿ ಇದು ಕೆಳಗಡೆ ಫಸ್ಟ್ ಆಗಬೇಕು, ಅದ್ರ ಮೇಲೆ ಇದಾಗಬೇಕು. ಈ ಥರ ಸಮ್ಟೈಮ್ಸ್ ಆಗುತ್ತೆ ಡಿಸೈನ್ ಕ್ರಿಯೇಟ್ ಮಾಡಬೇಕಾದ್ರೆ. ಸಣ್ಣ ಪುಟ್ಟ ಅದು ಬಿಟ್ಟಿದ್ದರೆ ಲಾಸ್ಟಲ್ಲಿ ಕ್ರಿಯೇಟ್ ಮಾಡಿನೂ ಕೂಡ ಇದು ಕಲರ್ ಆಬ್ಜೆಕ್ಟ್ ಅಂತ ಆಪ್ಷನ್ ಇರುತ್ತೆ. ಆಬ್ಜೆಕ್ಟಿಗೆ ಹೋಗಿ ನಾವು ಲಾಸ್ಟಲ್ಲಿ ಮಾಡಿರೋ ಡಿಸೈನ್ನ ಸೆಲೆಕ್ಟ್ ಮಾಡುವ. ನೋಡಿ ಇದು ಸೆಲೆಕ್ಟ್ ಆಯಿತು. ಇದನ್ನು ನಾವು ಇದು ಏನಿದೆ ಇದ್ರ ಮೇಲೆ ಹಾಕಬೇಕಾಗತ್ತೆ. ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು ಮೊದಲಿಗೆ ಆ ಡಿಸೈನ್ನ. ಅದನ್ನು ಸೆಲೆಕ್ಟ್ ಮಾಡಿ ಲಾಂಗ್ ಪ್ರೆಸ್ ಮಾಡ್ತೀನಿ ಲೆಫ್ಟ್ ಕ್ಲಿಕ್ಕಿಂದ. ಇಲ್ಲಿ ನಾನು ಹೇಗೆ ತೊಗೊಂಡು ಹೋಗ್ತಾ ಇದ್ದೀನಿ, ಅಲ್ಲೊಂದು ಬಾಕ್ಸ್ ಬಂದಿದೆ. ಆ ಬಾಕ್ಸ್ ಮುಖಾಂತರ ನಾನು ಯಾವ ಡಿಸೈನ್ ಮೇಲೆ, ಅಂದರೆ 7 ಆಗಿದೆ, 8ಗಿನ್ನ ಮೊದಲು 7 ಆದಮೇಲೆ ಒಂದು ಡಿಸೈನ್ನ ನಾನು ಆ ಡಿಸೈನ್ನ ಬಿಡಬೇಕಾಗತ್ತೆ. ಈಗ ಡ್ರ್ಯಾಗ್ ಮಾಡಿದ್ದೀನಿ, ಅದನ್ನು ಲಾಂಗ್ ಪ್ರೆಸ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಹೋಗಬೇಕು ಅಂದರೆ ಇದ್ರ ಮೇಲೆ ಇಟ್ಕೊಂಡು ಹೀಗೆ ಬಿಟ್ಟರೆ ಇದ್ರ ಮೇಲೆ ಹೋಗುತ್ತೆ. ಸೊ ನೋಡಿ ಇವಾಗ ಫಿನಿಶಿಂಗ್ ಅಂದರೆ ಮೊದಲಿಗೆ ನಾವು ಇದನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ, ಅದಾದ ನಂತರ ಇದನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಅದ್ರ ಬಾಡಿ. ಸೊ ಈಗ ಫೋಟೋನ ಡಿಲೀಟ್ ಮಾಡೋಣ. 0 ಪ್ರೆಸ್ ಮಾಡ್ತೀನಿ. ನೋಡಿ ಒಂದು ಡಿಸೈನ್ ಇವಾಗ ಕ್ರಿಯೇಟ್ ಆಗಿದೆ. ಈ ಡಿಸೈನ್ ಕ್ರಿಯೇಟ್ ಆದಮೇಲೆ ಈ ಡಿಸೈನಲ್ಲಿ ನಾನು 2 ಕಲರ್ ಯೂಸ್ ಮಾಡಿದ್ದೀನಿ. ಕಲರ್ ಆಬ್ಜೆಕ್ಟ್ಗೆ ಹೋಗೋಣ. ಇದು ಬಂದು ಕಲರ್ ಆಬ್ಜೆಕ್ಟ್. ಈ ಕಲರ್ ಆಬ್ಜೆಕ್ಟಲ್ಲಿ ನಮಗೆ ಮೊದಲಿಗೆ ಗ್ರೀನ್ ಕಲರ್ ಆಗಿದೆ, ಅದಾದಮೇಲೆ ರೆಡ್ ಕಲರ್. ನಮಗೆ ಕೂಡ ಹಾಗೇ ಬೇಕಿರೋದು, ಮೊದಲಿಗೆ ಗ್ರೀನ್ ಕಲರು, ಅದಾದಮೇಲೆ ರೆಡ್ ಕಲರ್. ಇದಾದ ನಂತರ 0 ಪ್ರೆಸ್ ಮಾಡಿದ್ರೆ ಆ ಪೇಜಲ್ಲಿ ನಮಗೆ ಫಿಟ್ ಆಗುತ್ತೆ. ಫಿಟ್ ಆದ ನಂತರ ನಾವು ಇದನ್ನು ಸೇವ್ ಮಾಡಬೇಕು. ಸೇವ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಈ ಡಿಸೈನ್ ನಮಗೆ ಮಷೀನಲ್ಲಿ ಔಟ್ಪುಟ್ ಮಾಡಬೇಕು ಅಂತ ಅಂದರೆ ಒಂದು ಆಪ್ಷನ್ ಇದೆ. ಆ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಮಷೀನಲ್ಲಿ ಔಟ್ಪುಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಅಂದರೆ ಮಿಷಿನಲ್ಲಿ ಔಟ್ಪುಟ್ ಮಾಡೋದಕ್ಕಾಗಲ್ಲ. ಜಸ್ಟ್ EMB ಮಾತ್ರ ಸೇವ್ ಮಾಡ್ಕೊಂಡಿರಬೇಕಾಗುತ್ತೆ. ಆ ಮಷೀನಲ್ಲಿ ಖಾಲಿ ಬರುತ್ತೆ. ಅದನ್ನು ಮಷಿನ್ ಲ್ಯಾಂಗ್ವೇಜಿಗೆ ಫಾರ್ಮೆಟಿಗೆ ಚೇಂಜ್ ಮಾಡಿದ್ರು ಕೂಡ ಆ ಆಪ್ಷನ್ ಏನಂದರೆ, ಇದನ್ನು ಮರೀದೆ ಆ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಿ ಓಕೆ ಮಾಡಬೇಕಾಗುತ್ತೆ. ಅದು ಯಾವುದಂದರೆ, ಡಿಸೈನಿಗೆ ಹೋಗಿ ಆಟೋ ಸ್ಟಾರ್ಟ್ ಆ್ಯಂಡ್ ಎಂಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ಅಪ್ಲೈ ಆಟೋ ಸ್ಟಾರ್ಟ್ ಆ್ಯಂಡ್ ಎಂಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡ್ತೀವಿ. ಓಕೆ ಕೊಟ್ಟಾದಮೇಲೆ ನಮಗೆ ಇಲ್ಲಿ ಪ್ಲಸ್ ಮಾರ್ಕ್ ಏನಿದೆ ಅದು ಮಿಡಲಿಗೆ ಬರುತ್ತೆ. ಓಕೆ, ಬೇರೆ ಕಡೆ ಇತ್ತು, ಇಲ್ಲೆಲ್ಲೋ ಇತ್ತು, ಇದು ಮಿಡಲಿಗೆ ಬರುತ್ತೆ. ಇದು ಮಿಡಲಿಗೆ ಬಂದರೆ ಆ ಮಷೀನಲ್ಲಿ ನೀಡಲ್ ಪಾಯಿಂಟು, ಆ ಡಿಸೈನು ಮಿಡಲ್ ಒಳಗಡೆ ಅಪ್ಲೋಡ್ ಮಾಡಿದಾಗ ನೀಡಲ್ ಪಾಯಿಂಟು ಮಿಡಲಿಗೆ ಬರುತ್ತೆ. ಮಿಡಲಿಂದ ನಾವೆಲ್ಲಿ ಸ್ಟಾರ್ಟಿಂಗ್ ಡಿಸೈನ್ನ ಶುರು ಮಾಡಿದ್ದೀವಿ ಅಲ್ಲಿಂದ ಶುರುವಾಗುತ್ತೆ. ಇದಾದಮೇಲೆ ನಾವು ಸೇವ್ ಮಾಡೋಣ. ಸೇವ್ ಮಾಡೋದಕ್ಕೆ ಫೈಲಲ್ಲಿ ಸೇವ್ ಆ್ಯಸ್ ಕೊಡೋಣ. ಸೇವ್ ಕೊಡಬಾರ್ದು, ಸೇವ್ ಆ್ಯಸಲ್ಲಿ ಡೆಸ್ಕ್ಟಾಪಲ್ಲಿ ನಾವು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಒಂದು ಕೃಷ್ಣ ಫೋಲ್ಡರ್ನ ನಾನು ಕ್ರಿಯೇಟ್ ಮಾಡ್ತೀನಿ. ನಿಮ್ಗೆ ಯಾವ ಹೆಸರು ಬೇಕು ಅಂದರೆ ಆ ಹೆಸರನ್ನ ಇಟ್ಕೋಬೋದು. ನಾನು ಕೃಷ್ಣ ಅಂತ ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ನನಗೆ 1 ಅಂತ ಆ ಡಿಸೈನ್ಗೆ ನೇಮ್ ಕೊಡ್ತೀನಿ. ಇದು ನಮಗೆ EMB ಫಾರ್ಮ್ಯಾಟಲ್ಲಿ ಸೇವ್ ಆಗುತ್ತೆ. EMB ಬಂದು ನಮಗೆ ನಾವು ಏನು ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀವಿ ಆ ಡಿಸೈನ್ದು ಒರಿಜಿನಲ್ ಫಾರ್ಮ್ಯಾಟ್ ಆಗಿರುತ್ತೆ. ಆ ಫಾರ್ಮ್ಯಾಟ್ನ ಸೇವ್ ಮಾಡ್ತೀನಿ. ಈ ಒರಿಜಿನಲ್ ಫಾರ್ಮ್ಯಾಟಲ್ಲಿ ನಾವು ಏನು ಚೇಂಜಸ್ ಬೇಕಂದ್ರೂ ಮಾಡ್ಬೋದು. ಇವಾಗ ನಾವು
ಮಷೀನ್ ಲ್ಯಾಂಗ್ವೇಜ್ಗೆ ಇವಾಗ ನಮ್ಮ ಹತ್ರ ರಿಕೋಮಾ ಇದೆ, ರಿಕೋಮಾ ಬಂದು ನಮಗೆ DST ಫಾರ್ಮೆಟ್ ಆಗುತ್ತೆ. ಬರ್ನಿನಾ ಇದೆ, ಬರ್ನಿನಾ ಅಂದರೆ EXP ಫಾರ್ಮೆಟ್ ಆಗುತ್ತೆ. ಬ್ರದರ್ ಇದೆ, ಬ್ರದರ್ ಅಂದರೆ ನಮಗೆ PS ಫಾರ್ಮೆಟ್ ಯೂಸ್ ಆಗುತ್ತೆ. ಅದೇ ಉಷಾ ಮಿಷಿನ್ ಇದೆ ಅಂದರೆ JO ಫಾರ್ಮೆಟ್ ಯೂಸ್ ಆಗುತ್ತೆ. ಮೊದಲು ನಾವು EMBನ ಸೇವ್ ಮಾಡಿಬಿಡ್ಬೇಕು. ಅದಾದಮೇಲೆ ಮತ್ತೆ ಫೈಲ್ಗೆ ಹೋಗಿ ಎಕ್ಸ್ಪರ್ಟ್ ಮಷಿನ್ ಫೈಲ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಬರ್ನಿನಾ ಅಂತ ಅಂದರೆ ಬರ್ನಿನಾ USB ಸ್ಟಿಕ್ .exp ಅಂತ ಬರುತ್ತೆ. ಬರ್ನಿನಾಗೆ ನಾನು ಮೊದಲೇ ಹೇಳಿದೆ ನಿಮಗೆ. ಅದೇ ಥರ ರಿಕೋಮಾ ಎಲ್ಲ ಅಂತ ಅಂದರೆ ರಿಕೋಮಾ ತಜಿಮಾ ಆ ಮಷಿನ್ಗೆಲ್ಲ ನಮಗೆ DST ಬಂದು ಯೂನಿವರ್ಸಲ್ ಫಾರ್ಮೆಟು .dst. ಇದನ್ನು ನಾವು ಎಲ್ಲ ಮಷಿನ್ಗೂ ಕೂಡ ಯೂಸ್ ಮಾಡ್ಬೋದು, DST ಯೂಸ್ ಮಾಡ್ಬೋದು. ದೆನ್ ಉಷಾ ಮಿಷಿನ್ಗೆಲ್ಲ ಇಲ್ಲಿ ಜನೋಮ್ .jef ಫಾರ್ಮೆಟ್ ಬರುತ್ತೆ. ದೆನ್ ಬ್ರದರ್ ಬಂದರೆ ಬ್ರದರಲ್ಲಿ ನಮಗೆ PAS ಅಂತ ಫಾರ್ಮೆಟ್ ಬರುತ್ತೆ. ಆ ಫಾರ್ಮೆಟ್ನ ಯೂಸ್ ಮಾಡ್ತೀನಿ. ನಾನು ನಿಮಗೆ DSTನ ಸೇವ್ ಮಾಡ್ತೀನಿ, ಯಾಕಂದರೆ DST ನಿಮಗೆ ಎಲ್ಲ ಮಿಷಿನ್ಗೂ ಆಗುತ್ತೆ. 99% DST ಫಾರ್ಮೆಟ್ ನಿಮಗೆ ಎಲ್ಲ ಮಿಷಿನ್ಗೂ ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ತೀನಿ, ಸೇವ್ ಕೊಡ್ತೀನಿ. ಇವಾಗ ನಮಗೆ ಮಿಷಿನ್ ಲ್ಯಾಂಗ್ವೇಜಿಗೆ ಡಿಸೈನು ಸೇವ್ ಆಯಿತು. ಇದು ಆದಮೇಲೆ ಈ ಡಿಸೈನ್ ನಮಗೆ ಫೋಟೋ ಆಗಿ ಕನ್ವರ್ಟ್ ಆಗಬೇಕು. ಫೋಟೋ ಆಗಿ ಕನ್ವರ್ಟ್ ಆಗಬೇಕಂದ್ರೆ ಏನು ಮಾಡಬೇಕು ಅಂದರೆ ಫೈಲ್ ಆಪ್ಷನ್ಗೆ ಹೋಗಿ ಕ್ಯಾಪ್ಚರ್ ಡಿಸೈನ್ ಬಿಟ್ ಮ್ಯಾಪ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಲ್ಡ್ ಡಿಸೈನ್ ಸೇವ್ ಟು ಡಿಸ್ಕ್, ಇಲ್ಲಿ ಸೆಲೆಕ್ಷನಲ್ಲಿ ಓಲ್ಡ್ ಡಿಸೈನ್ ಔಟ್ಪುಟ್ ಅನ್ನೋ ಆಪ್ಷನಲ್ಲಿ ಸೇವ್ ಟು ಡಿಸ್ಕ್, ಅದಕ್ಕೆ ಓಕೆ ಕ್ಲಿಕ್ ಮಾಡಿ ನಾನು ಡೆಸ್ಕ್ಟಾಪಲ್ಲಿ ಕೃಷ್ಣ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ 1 ಅಂತ ನಾನು EMB ಮತ್ತು DST ಫಾರ್ಮೆಟ್ನ ಸೇವ್ ಮಾಡಿದ್ದೀನಿ. ಅದೇ ಥರ ಫೈಲ್ ನೇಮು 1, ಸೇವ್ ಆ್ಯಸ್ ಟೈಪು ನಮಗೆ JPG ಇದೆ, JPG, BMP, PNG ಈ ಥರ 3 ಆಪ್ಷನ್ ಬರುತ್ತೆ. ಇದರಲ್ಲಿ ನಾವು JPGನ ಸೆಲೆಕ್ಟ್ ಮಾಡಿ ಸೇವ್ ಮಾಡೋದು ಬೆಟರು. JPG ನಮಗೆ ಎಲ್ಲದಕ್ಕೂ ಒಳ್ಳೆ ಫಾರ್ಮೆಟ್ ಆಗಿರುತ್ತೆ, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೇವ್ ಕೊಡ್ತೀನಿ. ಈಗ ನಮಗೆ ಫೋಟೋ ಕೂಡ ಕ್ಯಾಪ್ಚರ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.